ಹಾಯ್ ಸ್ನೇಹಿತರೆ, ಎಲ್ಲರಿಗೂ ASB ಅಕಾಡೆಮಿಗೆ ಸ್ವಾಗತ ಸುಸ್ವಾಗತ. ನೋಡಿ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಾವು ಮಾತಾಡೋಣ ಯಾವುದ್ರ ಬಗ್ಗೆ. ಓಕೆ, ಬ್ಯಾಕ್ಲಾಗ್ ಬಗ್ಗೆ ಏನೇನೆಲ್ಲ ಇದೆ, ಏನು ಕತೆ, ಏನು ಸಮಾಚಾರ ಇದು. ಬ್ಯಾಕ್ಲಾಗ್ ಅಂದರೆ ಏನು ತುಂಬ ಜನಕ್ಕೆ ಗೊತ್ತೇ ಇಲ್ಲ. ಮತ್ತು ಬ್ಯಾಕ್ಲಾಗ್ ಇರೋ ಕಾರಣರೇ ಏನು, ಬ್ಯಾಕಾಗಿ ಯಾಕೆ ಉಳಿತಾವೆ ಅಂತ ನಾವು ನೋಡ್ಕೊಳ್ಳೋಣ. ಓಕೆ, ತುಂಬ ಜನ ಮೆಸೇಜೆಲ್ಲ ಮಾಡಿದ್ರಿ, ವಾಟ್ಸಪ್ಪಲ್ಲಿ ಕಮೆಂಟಲ್ಲೇ ತಿಳಿಸಿದ್ರಿ. ನೋಡಿ ಬೇಕಾರೆ ಇಲ್ಲಿ ಹಾಕ್ತಿರ್ತೀನಿ ನೋಡಿ, ಅವ್ರದ್ದು ಕಮೆಂಟನ್ನು ಹಾಕ್ತಿರ್ತೀನಿ. ಇವರು ಕಮೆಂಟ್ ಮಾಡಿದ್ದಾರೆ, ತುಂಬ ಜನ ಕಮೆಂಟ್ ಮಾಡಿದ್ದಾರೆ, ಅದರಲ್ಲಿ ಇವ್ರದ್ದು ಎತ್ಕೊಂಡಿದ್ದೀನಿ. ಸೊ ನೋಡಿ ಸ್ನೇಹಿತರೆ, ಬ್ಯಾಕ್ಲಾಗ್ ಅಂತಂದರೆ ಹಿಂದುಳಿದಿರುವಂತಹ ಹುದ್ದೆಗಳು, ಹಿಂದೆ ಉಳ್ಕೊಂಡಿರ್ತಾವಲ್ಲ ಅವು ತುಂಬ್ಕೊಳ್ಳೋಕೆ ಆಗದೇ ಇರುವಂತಹ ಹುದ್ದೆಗಳು. ಮತ್ತು ಯಾಕೆ ತುಂಬ್ಕೊಳ್ಳೋಕ್ಕಾಗಿಲ್ಲ, ಅವು ತುಂಬ್ಕೋಬೇಕು ತಾನೇ, ಯಾಕೆ ತುಂಬ್ಕೊಂಡಿಲ್ಲ ಅಂತ ಕೇಳಬಾರ್ದು ನೀವೆಲ್ಲ. ಯಾಕಂತಂದರೆ ಇವಾಗ ತುಂಬ ಜನ ಏನು ಮಾಡ್ತಾರೆ, ಎಕ್ಸಾಂಪಲ್ ತೊಗೊಳ್ಳಿ, KPTCL. ಈಗ KPTCL ಹುದ್ದೆಗೆ ತುಂಬ ಜನ ಅಪ್ಲಿಕೇಶನ್ ಹಾಕಿರ್ತಾರೆ ಹೋದ ವರ್ಷ. ಈಗ ಸಪೋಸ್ ಇದೇ ವರ್ಷ ಅಂತ ತಿಳ್ಕೊಳ್ಳಿ, ಈ ವರ್ಷ ಅಪ್ಲಿಕೇಶನ್ ಹಾಕಿರ್ತಾರೆ. ಬಟ್ ಅವ್ರಿಗೆ ಯಾವುದೋ ಒಂದು ಬೇರೆ ಜಾಬ್ ಬಂತು, ಯಾವುದೋ ಒಂದು ಪೊಲೀಸ್ ಬೇರೆ ಜಾಬ್ ಬಂತು, ಅವರು ಅದಕ್ಕಾಗಿ ಹೋಗ್ಬಿಡ್ತಾರೆ. ಒಂದು 2 ತಿಂಗಳೋ 1 ತಿಂಗಳೋ ಕೆಲಸ ಮಾಡಿ ಹೋಗಿಬಿಡ್ತವೆ. ಬಟ್ ಅವ್ರು ಏನಾಗಿರ್ತಾರೆ, SC ಆಗಿರ್ತಾರೆ, ST ಆಗಿರ್ತಾರೆ, OBC ಆಗಿರ್ತಾರೆ. ಒಟ್ಟಿನಲ್ಲಿ ಅವ್ರು ಏನು ಕ್ಯಾಸ್ಟ್ ಇರ್ತಾರಲ್ಲ, ಆ ಕ್ಯಾಸ್ಟ್ ಅವ್ರಿಗೆ ಮೀಸಲಾಗಿರ್ತದೆ, ಆ ಪೋಸ್ಟ್ ಅವ್ರಿಗೆ ಮೀಸಲಿರ್ತದೆ. ಅದನ್ನು ಬಿಟ್ಟು ಹೋದ್ಮೇಲೆ ಆ SC ಕ್ಯಾಸ್ಟ್ ಅವ್ರು ಏನಿರ್ತಾರಲ್ಲ, ಆ SC ಕ್ಯಾಸ್ಟ್ದವರು ಆ ಪೋಸ್ಟ್ ಅವ್ರಿಗೆ ಇರ್ತದೆ ಸ್ನೇಹಿತರೆ. ಅಂದರೆ ಈಗ ನಾನು SC ಅಂದ್ಕೊಳ್ಳಿ ಸುಮ್ಮನೆ, ಓಕೆ ನಾನು ಹೋಗಿಬಿಡ್ತೀನಿ ಬೇರೆ ಕೆಲಸ ಬಿಟ್ಟು. ಬಟ್ ಅದು ನನ್ನ ಪೋಸ್ಟ್ ಏನಿರುತ್ತಲ್ಲ, ನಾನು ಯಾವುದ್ರ ಮೇಲೆ ರಿಸರ್ವೇಷನ್ ತೊಗೊಂಡಿರ್ತೀನಲ್ಲ, SC ಮೇಲೆ ತೊಗೊಂಡಿರ್ತಾನೆ, ಆ ಪೋಸ್ಟ್ SCನೇ. ಇವಾಗ ನಾನು ಹೋದರೂ ಅದು SCನೇ. ಹಾಗಾಗಿ ಅದಕ್ಕೆ ನೆಕ್ಸ್ಟ್ ಕೇಳ್ಬೋದು ನನಗೆ, ಆ ಪೋಸ್ಟಿಗೆ ಬ್ಯಾಕ್ ಉಳಿದಿರ್ತಾವಲ್ಲ, ಆ SC ಕ್ಯಾಸ್ಟಿಗೆ ಬೇರೆಯವರು ಅಪ್ಲೈ ಮಾಡ್ಬೋದಾ, OBC ಅವರು ಅಥವಾ ST ಅವರು ಅಥವಾ ಜನರಲ್ದವರು ಅದಕ್ಕೆ ಅಪ್ಲೈ ಮಾಡ್ಬೋದಾ, ಅದಕ್ಕೆ ಅಪ್ಲೈ ಮಾಡೋಕ್ಕಾಗುತ್ತಾ? ನೋ ಸ್ನೇಹಿತರೆ, ಎಸ್, ನೀವು ಯಾವುದೇ ಕಾರಣಕ್ಕೂ ಅಪ್ಲೈ ಮಾಡೋಕ್ಕಾಗಲ್ಲ, ಯಾವುದೇ ಕಾರಣಕ್ಕೂ ಅಪ್ಲೈ ಮಾಡೋಕ್ಕಾಗೋದೇ ಇಲ್ಲ. ಯಾಕಾಗೋದಿಲ್ಲ ಬನ್ನಿ ಕೊನೆಯವರೇ ನೋಡೋಣ. ನೀವು ಇಲ್ಲಿ 2 ನಿಮಿಷ ನೋಡಿಬಿಟ್ಟು ಹೋಗ್ಬಿಟ್ಟು ಅಂದರೆ ಅರ್ಧಂಬರ್ಧ ತಿಳ್ಕೊತೀರ, ಅರ್ಧಂಬರ್ಧ ಹೋಗ್ಬಿಡ್ತೀರ. ಓಕೆ, ಬಟ್ ಏನಾದ್ರು ಫುಲ್ ಇನ್ಫಾರ್ಮೇಷನ್ ಬೇಕಂದರೆ, ಫುಲ್ ನಾಲೆಜ್ ಬೇಕಂತಂದರೆ ಎಂಡ್ವರೆಗೂ ನೋಡಿ. ಓಕೆ, ಅಂದಾಗ ಮಾತ್ರ ಒಂದು ಸಂಪೂರ್ಣವಾಗಿ ಅರ್ಥ ಆಗಕ್ಕೆ ಸಾಧ್ಯ. ಓಕೆ, ಬನ್ನಿ ಇವಾಗ ಫುಲ್ಲಾಗಿ ನೋಡೋಣ. ಒಂದು ಆರ್ಟಿಕಲ್ ತೋರಿಸ್ತೀನಿ ಸ್ನೇಹಿತರೆ ನಿಮಗೆ. SBIಯಲ್ಲಿ ಬಂದಿರತಕ್ಕಂಥ ಒಂದು ಆರ್ಟಿಕಲು, SBIಯಲ್ಲಿ ನೋಟಿಫಿಕೇಷನ್ ಏನು ಬಂದಿತ್ತಲ್ಲ, ಆ ನೋಟಿಫಿಕೇಷನ್ ನಿಮಗೆ ತೋರಿಸ್ತೀನಿ. ಅದರಲ್ಲಿ ಬ್ಯಾಕ್ಲಾಗ್ ಅಂದ್ರೆ ಇನ್ನು ಅವ್ರ ಪ್ರಕಾರ ಅಂತ ತೋರಿಸ್ತಾರೆ, ಅವ್ರ ಪ್ರಕಾರ ಹೇಳ್ತಾ ಇದೆ. ಓಕೆ, ಬನ್ನಿ ಅದನ್ನ ಫುಲ್ಲಾಗಿ ನೋಡೋಣ. ನೋಟಿಫಿಕೇಷನ್ ಏನಿದೆ. If the required number of SC, ST, OBC candidates are not even then available, ಅವರು ಅವೈಲೇಬಲ್ ಇಲ್ಲ ಅಂತಂದರೆ, the vacancies which could not be filled up shall remain unfilled. ಅಲ್ಲಿವರೆಗೂ ಅವರು ನೆಕ್ಸ್ಟ್ ರಿಕ್ರೂಟ್ಮೆಂಟ್ವರೆಗೂ ಅದನ್ನ ಫಿಲ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಅಂಟಿಲ್ ದ ನೆಕ್ಸ್ಟ್ ರಿಕ್ರೂಟ್ಮೆಂಟ್ ಇಯರ್ ದಿಸ್ ವ್ಯಾಕೆನ್ಸೀಸ್ ವಿಲ್ ಬಿ ಟ್ರೀಟೆಡ್ ಆ್ಯಸ್ ಬ್ಯಾಕ್ಲಾಗ್. ಇದಕ್ಕೆ ಬ್ಯಾಕ್ಲಾಗ್ ಅಂತ ಕರೀತಾರೆ. ಅಂದರೆ ಅವ್ರೇನು ಹೇಳ್ತಿದ್ದಾರೆ ಅಂತಂದರೆ, ಇವಾಗ ನಾವು SC ST ಅವರಿಗೆ ಆಲ್ರೆಡಿ ಕೊಟ್ಬಿಟ್ಟಿರ್ತೀವಿ ಅದನ್ನ. ಬಟ್ ಅವ್ರಿಗೆ ಕೊಟ್ಟಿರ್ತೀವಿ ಹುದ್ದೆ, ಅವರು ಬಿಟ್ಟು ಹೋಗಿಬಿಟ್ಟಿರ್ತಾರೆ. ಹೋಗಲಿ, ನಮಗೇನು ತೊಂದರೆ. ಆ SC ಕ್ಯಾಸ್ಟ್ ಆಗಿರುತ್ತಲ್ಲ, ಅದು ಅವರಿಗೆ ರಿಸರ್ವೇಷನ್ ಆಗಿರ್ತದೆ. SC ಯಾರು ಇರ್ತಾರೆ ಅವ್ರಿಗೆ ರಿಸರ್ವೇಷನ್, ST ಯಾರು ಇರ್ತಾರೆ ಅವ್ರಿಗೆ ರಿಸರ್ವೇಷನ್, OBC ಯಾರು ಇರ್ತಾರೆ ಅವ್ರಿಗೆ ರಿಸರ್ವೇಷನ್. ಅರ್ಥ ಆಯ್ತಾ? ಅರ್ಥ ಆಗಿಲ್ಲ ನೋ ಪ್ರಾಬ್ಲಮ್, ಮತ್ತು ಇನ್ನೊಂದು ಸತಿ ನೋಡಿ ಅರ್ಥ ಆಗುತ್ತೆ. ಅದು ಅರ್ಥ ಆಗಿಲ್ಲ, ಕಮೆಂಟ್ ಬಾಕ್ಸ್ ಇದ್ದೇ ಇದೆ, ಅಲ್ಲಿ ನಿಮ್ದು ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸೋದನ್ನು ಮರಿಬೇಡಿ. ಏನೇ ಡೌಟ್ಸ್ ಇರಲಿ ಅದನ್ನ ನಾನು ಕ್ಲಿಯರ್ ಮಾಡ್ತೀನಿ. ಓಕೆ, ನೋಡಿ ಸ್ನೇಹಿತರೆ, ಇವಾಗ ಒಂದು ಹುದ್ದೆ ಇರ್ತದೆ, ಅದು SC ST OBC ಆ ಹುದ್ದೆ ಇರ್ತದೆ. ಅವ್ರನ್ನ ಬಿಟ್ಟು ಹೋಗಿರ್ತಾರೆ, ಅದು ಖಾಲಿ ಉಳಿದಿರ್ತದೆ. ಅದನ್ನು ಈ ವರ್ಷ ತುಂಬಂಗಿಲ್ಲ, ನೆಕ್ಸ್ಟ್ ವರ್ಷ ಏನು ಕಾಲ್ಫರ್ಮ್ ಆಗ್ತಾವಲ್ಲ, ನೆಕ್ಸ್ಟ್ ರಿಕ್ರೂಟ್ಮೆಂಟ್, ಆ ರಿಕ್ರೂಟ್ಮೆಂಟಲ್ಲಿ ಆ ಬ್ಯಾಕ್ಲಾಗ್ ಹುದ್ದೆ ಅಂತ ತಿಳ್ಕೊಂಡು ಒಂದು 20 ಆಗಲಿ 30 ಆಗಲಿ 50 ಆಗಲಿ ಎಷ್ಟೇ ಇರಲಿ ಅವುಗಳನ್ನ ತುಂಬಿಕೊಳ್ಳುವಂಥ ವ್ಯವಸ್ಥೆ ಮಾಡ್ತಾರೆ. ಬಟ್ ಅದಕ್ಕೆ ಯಾರು ಅರ್ಹರಾಗಿರ್ತಾರೆ ಅಂತ ಕೇಳಿದರೆ SC ಅವರೇ ಅರ್ಹರಾಗಿರ್ತಾರೆ, ST ಅವರೇ ಅರ್ಹರಾಗಿರ್ತಾರೆ. ಅದೇನು ಅವ್ರದ್ದು ಬ್ಯಾಕ್ ಉಳಿದಿರ್ತದಲ್ಲ, ಅದು ಯಾವ ಪೋಸ್ಟ್ ಇರ್ತದಲ್ಲ ಅವರೇ ಅರ್ಹರಾಗಿರ್ತಾರೆ. ಬಟ್ ಅವರು GMದವರು ಬಂದು SC ಕಾಂಪೀಟ್ ಮಾಡೋಕ್ಕಾಗಲ್ಲ, ಬಟ್ ಈ ST ಅವರು ಬಂದು SC ಅವ್ರಿಗೆ ಬರೋಕ್ಕಾಗಂಗಿಲ್ಲ. ಸೊ ಅವ್ರದ್ದು ಏನಿರ್ತದಲ್ಲ ಪೋಸ್ಟು ಅದು ಅವ್ರಿಗೆ ಮೀಸಲು. ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತಾ ಕಮೆಂಟ್ ಬಾಕ್ಸ್ನ ತಿಳಿಸಿ. ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಸೊ ಇದ್ರ ಬಗ್ಗೆ ತುಂಬ ಜನಕ್ಕೆ ಡೌಟ್ಸ್ ಇದೆ, ನಿಮ್ಮ ಫ್ರೆಂಡ್ಸ್ಗೆಲ್ಲರೂ ಶೇರ್ ಮಾಡಿ. ಧನ್ಯವಾದ.